ದಿಶಾ ಲೈಫ್ ಸ್ಟೈಲ್ ಡೈಲಿ ಲಾಗ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆನೇ ಎದ್ದು ಪಲಾವ್ ಮಾಡಿದ್ದೆ. ರೆಸಿಪಿ ಎಲ್ಲ ಏನು ಶೇರ್ ಮಾಡಿಲ್ಲ, ಪಲಾವ್ ಮಾಡಿ ಇಟ್ಕೊಂಡಿದ್ದೀನಿ. ಮಕ್ಕಳು ತಿಂದ್ಬಿಟ್ಟು ರೆಡಿಯಾಗಿ ಹೋದರು. ಇವತ್ತೆಲ್ಲ ಏನು ಶೂಟ್ ಮಾಡಲಿಲ್ಲ, ಲೇಟ್ ಆಯಿತು ಅಂದ್ಬಿಟ್ಟು ಬೇಗ ಬೇಗ ರೆಡಿ ಮಾಡಿ ಕಳಿಸ್ತವ್ರಿಗೆ. ನಮ್ಮ ಹಸ್ಬೆಂಡು ಈಗ ತಿಂದ್ಬಿಟ್ಟು ಹೊಡ್ತಾರೆ, ಅವ್ರಿಗೆ ಹಾಕ್ಕೊಟ್ಟಿದ್ದೀನಿ. ಇವನಿದ್ದ ಅನಿಮಲ್ಸ್ ನೋಡ್ತಾ ಇದ್ದಾನೆ ಟಿ ವಿಯಲ್ಲಿ. ಅನಿಮಲ್ಸ್ ನೋಡಬೇಕು ಅಂದ, ಅದಕ್ಕೆ ಹಾಕ್ಕೊಟ್ಟೆ, ನೋಡ್ತಾ ಕೂತಿದ್ದಾನೆ. ಅವ್ರಿಗೂ ನಾಷ್ಟ ಹಾಕ್ಕೊಟ್ಟೆ, ನನ್ನ ಮಗನಿಗೂ ಹಾಕ್ಕೊಟ್ಟಿದ್ದೀನಿ. ತಿಂತಾ ಇದ್ದಾನೆ, ಅವನಿಗೂ ಟಿ ವಿ ನೋಡ್ಕೊಂಡು ತಿಂತೀನಿ ಅಂದ. ಅವರಪ್ಪ ತಿಂತಿದ್ರಲ್ಲ, ಅದಕ್ಕೆ ನಾನು ತಿಂತೀನಿ ಅಂದ. ಸರಿ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದೀನಿ. ಇನ್ನು ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಇವತ್ತೇನು ಬಟ್ಟೆ ಒಗೆಯೋದಿಲ್ಲ, ಪಾತ್ರೆ ತೊಳ್ಕೊಂಡು ಬಾಗಿಲೆಲ್ಲ ಗುಡಿಸ್ಕೊಬೇಕು. ನಮ್ಮ ಅಕ್ಕನ ಮಗಳು ನೆನೆ ಸಂಜೆ ಹೋದ್ಲು, ಅಲ್ಲೇ ಇದ್ದಾಳೆ, ಬಂದಿಲ್ಲ. ಬಂದರೆ ಅವಳಿಗೆ ಪಲಾವ್ ಹಾಕ್ಕೊಡ್ತೀನಿ. ಮಾಡಿಟ್ಟಿದ್ದೀನಿ, ಜಾಸ್ತಿನೇ ಇವತ್ತು. ಫ್ರೆಂಡ್ಸ್, ನಮ್ಮ ಹಸ್ಬೆಂಡ್ ಟಿಫನ್ ಮಾಡ್ಕೊಂಡು ಹೊರಟ್ರು. ನಾನೀಗ ಟಿಫನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಪಲಾವು. ಚೆನ್ನಾಗಾಗಿದೆ. ನನ್ನ ಮಗ ಸ್ವಲ್ಪ ತಿಂದು ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ. ನನಗೂ ತಿನ್ಸ್ಕೋಬೇಕು. ಇಷ್ಟು ಖಾಲಿ ಮಾಡಿದ್ದಾನೆ, ಇನ್ನೊಂದು ಸ್ವಲ್ಪ ಇದೆ, ತಿನ್ಸ್ಕೊತೀನಿ. ನಾನು ತಿಳಿ ಹಾಕ್ಕೊತಾನೆ. ಇವತ್ತು ಆಲ್ಟ್ರೇಷನ್ ಬಟ್ಟೆ ಬಂದಿದೆ ಫ್ರೆಂಡ್ಸ್. ನಾನು ಟಾಪ್ಗಳಿಗೆ ನೈಟಿಗಳಿಗೆಲ್ಲ ಸ್ಟಿಚ್ ಹಾಕ್ತೀನಿ ಬಂದಾಗ. ಅದಕ್ಕೆ ನಿನ್ನೆ ಕೊಟ್ಟಿದ್ರು, ನಿನ್ನೆ ಮಾಡಲಿಲ್ಲ. ಇವತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ. ಫ್ರೆಂಡ್ಸ್, ನೀವು ಯಾರಾದರೂ ಹೊಸ್ದಾಗಿ ಚಾನೆಲ್ ಓಪನ್ ಮಾಡಿಕೊಂಡು ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡ್ಕೊಬೇಕಂದ್ರೆ ಇನ್ಶಾಟ್ ಆ್ಯಪ್ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಈಸಿಯಾಗಿ ಎಡಿಟಿಂಗ್ ಮಾಡ್ಕೊಬೋದು ಅದರಲ್ಲಿ. ನಾನು ಅದರಲ್ಲೇ ಮಾಡೋದು. ನೀವು ಟ್ರೈ ಮಾಡಿ ಒಂದ್ಸಲಿ, ಬೇಕಾದರೆ ಚೆನ್ನಾಗಿರುತ್ತೆ. ಅದರಲ್ಲಿ ಎಡಿಟಿಂಗು, ವಾಯ್ಸು, ಮ್ಯೂಸಿಕ್ಕು ಎಲ್ಲ ಆಪ್ಷನ್ ಚೆನ್ನಾಗಿ ಕೊಟ್ಟಿದ್ದಾರೆ. ನೀವು ಯೂಸ್ ಮಾಡ್ಕೊಬೋದು ಚೆನ್ನಾಗಿ. ಅದು ಆ್ಯಪ್ ಚೆನ್ನಾಗಿ ಬಂದಿದೆ. ನಾನು ಇದೆಲ್ಲ ಕೆಲಸ ಮುಗಿಸ್ಕೊಂಡು ಟಿಫನ್ ಮುಗಿಸ್ಕೋಬೇಕು. ಫಸ್ಟ್ ನನ್ನ ಮಗನಿಗೆ ತಿನ್ಸ್ಕೋಬೇಕು. ಅವನು ಬೇಗ ತಿಂತಾ ಇಲ್ಲ, ಸ್ವಲ್ಪ ತಿಂದವನೇ. ನಾನು ಸ್ವಲ್ಪ ತಿನ್ನಿಸ್ಬಿಟ್ಟು ಬಟ್ಟೆನೂ ಎಲ್ಲ ಬೇಡ ಅಂದ್ಕೊಂಡಿದ್ದೀನಿ. ಇವತ್ತು ನಾಳೆ ಹಬ್ಬ ಇದೆ, ನೋಡೋಣ. ಒಂದೆರಡು ಬಟ್ಟೆ ಇದ್ದಾವೆ ಮಕ್ಕಳವು. ನಾನು ಬಟ್ಟೆ ಎಲ್ಲ ಆರ್ಡ್ರ್ ಮಾಡೋದಿದೆಯಲ್ಲ, ಬೇಗ ಆದರೆ ಮಾಡ್ಕೊತೀನಿ, ಇಲ್ಲ ಅಂದರೆ ನಾಳೆ ಹೋಗ್ಕೋತೀನಿ. ಎಲ್ಲವೂ ಚೆನ್ನಾಗಾಗಿದೆ ಫ್ರೆಂಡ್ಸ್. ನಾನು ರೆಸಿಪಿ ಶೇರ್ ಮಾಡಲಿಲ್ಲ ಇವತ್ತು, ಮಕ್ಕಳಿಗೆಲ್ಲ ರೆಡಿ ಮಾಡೋದು ಲೇಟ್ ಆಯಿತು, ಅದಕ್ಕೆ ಶೇರ್ ಮಾಡಲಿಲ್ಲ. ಇನ್ನೊಂದು ದಿನ ಯಾವತ್ತಾದ್ರೂ ಮಾಡಿದಾಗ ಶೇರ್ ಮಾಡ್ಕೊತೀನಿ. ಫಸ್ಟು ಟಿಫನ್ ಮುಗಿಸ್ಕೊಂಡು ನನ್ನ ಮಗನಿಗೆ ತಿನ್ನಿಸ್ಕೊಂಡು ನೀರಿಟ್ಟಿದ್ದೀನಿ. ಇವನಿಗೂ ಸ್ನಾನ ಮಾಡಿಸ್ಕೊಬೇಕು ಇವತ್ತು. ಸರಿ ಫ್ರೆಂಡ್ಸ್, ಟಿಫನ್ ಮಾಡ್ಕೊಂಡು ಸಿಗ್ತೀನಿ. ಫ್ರೆಂಡ್ಸ್, ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಮಗನಿಗೂ ಸ್ನಾನ ಮಾಡಿಸ್ಕೊಂಡು ನಾನು ಫ್ರೆಶ್ ಅಪ್ ಆದೆ. ಆಮೇಲೆ ಆರ್ಡ್ರ್ ಕೊಟ್ಟಿದ್ರಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡೆ. ಎಲ್ಲ ಟಾಪ್ಗಳಿಗೆ ಸ್ಟಿಚ್ ಹಾಕೋದು, ಹೂವು ಕಟ್ಟೋ ಜೊತೆ ಇದನ್ನು ಮಾಡ್ಕೊತೀನಿ. ಯಾವುದಾದ್ರೂ ಬಂದರೆ ಮನೆ ಖರ್ಚಿಗಾಗುತ್ತಲ್ವ ಫ್ರೆಂಡ್ಸ್. ಸುಮ್ಮನೆ ಕೂತ್ಕೊಂಡಿರೋ ಬದಲು ಏನಾನ ಮಾಡ್ಕೊತಾ ಇರ್ಬೇಕು ಮನೇಲಿ ಕೆಲಸಗಳು, ಅದು ಇದು ಸಿಕ್ಕಿದ್ದೆಲ್ಲನೂ. ಅದಕ್ಕೆ ಆರ್ಡ್ರು ಬಂದರೆ ಮಾಡಿಕೊಡ್ತೀನಿ. ಟಾಪ್ಗಳಿಗೆ, ನೈಟಿಗಳಿಗೆ ಎಲ್ಲ ಸ್ಟಿಚ್ಗಳು ಹಾಕ್ಕೊಡ್ತೀನಿ. ನನ್ನ ಮಗ ನೋಡಿ, ನಾನು ಮಿಷಿನ್ ಮೇಲೆ ಕೂತ್ಕೊಂಡ್ರೆ ಬಂದ್ಬಿಡ್ತಾನೆ. ಅದಕ್ಕೆ ಗೊತ್ತಿಂದ ಎಲ್ಲ ಕ್ಲಿಯರ್ ಮಾಡಿಕೊಂಡೆ. ಈಗ ನೀರು ಬಿಟ್ಟಿದ್ದಾರೆ, ಕಾವೇರಿ ನೀರು ತುಂಬಿಸ್ಕೊಬೇಕು. ಹೂವನು ಬಂದುಬಿಟ್ಟಿದೆ ಇವತ್ತು ಬೇಗ, ಅದಕ್ಕೆ ಪಟ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನು ಲೇಟ್ ಆಗುತ್ತಲ್ಲ ಸಂಜೆಗೆ ಹೂವು ಕಟ್ಕೊಳ್ಳೋದು ಅಂದ್ಬಿಟ್ಟು ಈಗ ಫಸ್ಟ್ ನೀರು ತುಂಬಿಸ್ಕೊಂಬಿಡ್ತೀನಿ. ಆಲ್ಟ್ರೇಷನ್ ಎಲ್ಲ ಕ್ಲಿಯರ್ ಮಾಡಿ ಬ್ಯಾಗ್ ಹಾಕಿಟ್ಬಿಟ್ಟಿದ್ದೀನಿ. ಅವರೇ ಬಂದು ತಗೊಂಡೋಗ್ತಾರೆ. ಇವಾಗ ಬಿಂದಿಗೆಲ್ಲ ಚೆನ್ನಾಗಿ ಉಜ್ಜಿಟ್ಕೊಂಡು ನೀರು ತುಂಬಿಸೋಕೆ ಇಟ್ಕೊಂಡಿದ್ದೀನಿ. ಬಿಂದಿಗೆಲ್ಲ ಚೆನ್ನಾಗಿ ಅಂಡೆಲ್ಲ ಉಜ್ಜಿಟ್ಕೊಂಡು 4 ಬಿಂದಿಗೆ ತುಂಬಿಸ್ಕೊತೀನಿ, ಸಾಕು. ಮತ್ತು ಶುಕ್ರವಾರ ಬಿಡ್ತಾರಲ್ಲ, ನೀರು ತುಂಬಿಸ್ಕೊಂಡು ತಕ್ಷಣ ಹೂವು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಸಾಂಬಾರಿದೆ, ಸಾಂಬಾರು ಮಾಡೋ ಕೆಲಸ ಏನಿಲ್ಲ, ಅದಕ್ಕೇ ರೈಸ್ ಇಟ್ಕೊಂಡ್ರೆ ಆಯಿತು. ಅದಕ್ಕೆ ಬೇಗ ಹೂವು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು. ಸಂಜೆಗೆ ಈಸಿ ಆಗುತ್ತೆ ಬೇಗ ಮುಗಿಸ್ಕೊಂಡ್ರೆ. ಫ್ರೆಂಡ್ಸ್, ಇವಾಗ ನೀರೆಲ್ಲ ತುಂಬಿಸಿಟ್ಕೊಂಡು ಎಲ್ಲ ಅಂಡೆಗೆಲ್ಲ ತುಂಬಿಸಿಟ್ಕೊಂಡೆ.
ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಂಗೆ ಅಕ್ಕಿನೂ ನೆನೆಸಿಟ್ಕೊಂಡು ನಾಳೆ ದೋಸೆಗೆ ಆಗುತ್ತೆ ಅಂದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ. ನಾಳೆ ಹಬ್ಬ ಅಲ್ಲ ಫ್ರೆಂಡ್ಸ್, ಬೆಳಗ್ಗೆನೇ ಜಾಸ್ತಿ ಕೆಲಸ ಇರುತ್ತೆ, ಬೇರೆ ನಾಷ್ಟಗಳು ಮಾಡೋಕ್ಕೆ ಟೈಮ್ ಆಗೋಲ್ಲ ಅಂದ್ಬಿಟ್ಟು ದೋಸೆ ಆದರೆ ಮಕ್ಳಿಗೆ ಯಾವಾಗ ಬೇಕಾದರೆ ಅವಾಗ ಹಾಕ್ಕೊಡ್ಬೋದು. ಅದಕ್ಕೆ ದೋಸೆಗೆ ನೆನೆಸಿಟ್ಕೊಂಬಿಟ್ಟೆ. ಪಲ್ಯನ ಇಲ್ಲ ಚಟ್ನಿನ ಏನಾದರೂ ಮಾಡ್ಕೊಬೋದು. ಈಗ ಹೂವು ಕೊಟ್ಟಿದ್ದಾರೆ, ಇದು ಹೂವು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ರೈಸ್ಗೆ ಆಮೇಲೆ ಇಟ್ಕೋತೀನಿ, ಇನ್ನೂ ಟೈಮ್ ಇದೆಯಲ್ಲ, ಅದಕ್ಕೆ ಆಮೇಲೆ ಇಟ್ಕೋತೀನಿ. ಈಗ ಮಧ್ಯಾಹ್ನ ಆಯಿತು, ಟೈಮ್ ಆಯ್ತಲ್ಲ, ಅದಕ್ಕೆ ರೈಸ್ಗೆ ಇಟ್ಕೊಂಡೆ. ನಮ್ಮ ಹಸ್ಬೆಂಡ್ ಬರೋದು ಆಗುತ್ತೆ ಅಂದ್ಬಿಟ್ಟು. ಈ ಕಡೆ ನಿಂಬೆಹಣ್ಣು ತಂದು ಕೊಟ್ಟಿದ್ರು, ಜ್ಯೂಸ್ ಮಾಡೋಣ ಅಂದ್ಬಿಟ್ಟು. ಅದಕ್ಕೆ ಸಕ್ಕರೆ ನೆನೆಸಿಟ್ಟಿದ್ದೀನಿ ಫಸ್ಟೇ, ಇಲ್ಲಾಂದರೆ ಕರಗೋದಿಲ್ಲ. ಅದೇ ಅವ್ರು ಬರೋ ಅಷ್ಟೊತ್ತಿಗೆ ಕರಗುತ್ತೆ. ಆಮೇಲೆ ಜ್ಯೂಸ್ ಮಾಡಿ ಇಟ್ಟಿದ್ರೆ ಬಂದು ಕುಡ್ಕೊತಾರೆ. ಬಿಸಿಲಲ್ಲಿ ಬರ್ತಾರಲ್ಲ, ತಂಪಾಗುತ್ತೆ ಅಂದ್ಬಿಟ್ಟು ಮಾಡಿಟ್ಟಿರ್ತೀನಿ. ನನ್ನ ಮಗನೂ ರೈಸ್ ಕೇಳ್ದ, ಬೆಳಗ್ಗೆ ಮಾಡಿದ ಪಲಾವು ತಿಂತಾಯಿದ್ದಾನೆ ಎಲ್ಲ ಹರಡ್ಕೊಂಡು. ತಿಂಡಿ ಎಲ್ಲ ಏನು ಕೇಳಲ್ಲ, ಹೊಟ್ಟೆ ಹಸಿದ್ರೆ ಈ ಥರ ಊಟನೇ ಕೇಳ್ತಾನೆ. ಬೆಳಗ್ಗೆ ಏನು ಮಾಡಿಟ್ಟಿರ್ತೀನೋ ಅದನ್ನೇ ಕೇಳ್ತಾನೆ, ಹಾಕ್ಕೊಟ್ಬಿಡ್ತೀನಿ ತಿನ್ಕೊತಾನೆ ಅವನೇ ಟಿ ವಿ ನೋಡ್ಕೊಂಡು. ಸಾಕ ಬೂವಾ, ಇನ್ನೂ ಬೇಕಾ? ತಗೋಬಾಕೊಡ್ತೀನಿ, ತಿಂತಾನೆ. ನನ್ನ ಮಗನಿಗೆ ರೈಸ್ ಐಟಮ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಟೊಮಟೊ ಬಾತು, ಪಲಾವು ಇವೆಲ್ಲ ಇಷ್ಟ. ಇವತ್ತು ಅವನೇ ತಿಂತಾಯಿದ್ದಾನೆ, ಅದಕ್ಕೆ ಹಾಕ್ಕೊಟ್ಬಿಡ್ತಾಯಿದ್ದೀನಿ. ಅವನೇ ತಿನ್ನಲಿ, ನನಗೂ ಹೂವು ಕಟ್ಕೊಳಕ್ಕೆ ಈಸಿ ಆಗುತ್ತಲ್ಲ, ನಾನು ತಿನ್ಸ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವನಿಗೆ ಹಾಕ್ಕೊಡ್ತೀನಿ, ತಿನ್ಕೋತಾನೆ. ಇದು ನಿಂಬೆಹಣ್ಣು ಜ್ಯೂಸ್ಗೆ ಒಂದು ಏಲಕ್ಕಿ ಕುಟ್ಟು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇರಲಿಲ್ಲ, ಅದಕ್ಕೆ ಬರೀ ನಿಂಬೆಹಣ್ಣು ಹಾಕ್ಬಿಟ್ಟು ಮಾಡ್ಕೊತೀನಿ. ಕಾಸಿಸ್ಕೊಂಡ ಫ್ರೆಂಡ್ಸ್. ನಮ್ಮ ಹಸ್ಬೆಂಡ್ ಊಟ ಮುಗಿಸ್ಕೊಂಡು ಹೊರಟ್ರು, ಬಂದರು ಹಾಕ್ಕೊಟ್ಟಿದ್ದೆ. ಈಗ ನನ್ನ ಮಗನ ಊಟ ಮಾಡಿಕೊಂಡು ಮಲ್ಕೊಂಡ. ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಅವ್ರ ಅಕ್ಕನ ಜೊತೆ ಮಲ್ಕೊಂಡ. ನಾನು ಇನ್ನೂ ಅವ್ನಿಗೆ ಹಾಲು ಕಾಯಿಸಿ ಇಟ್ಟಿಲ್ಲ, ಕಾಯಿಸ್ಕೊಬೇಕು ಹಾಲು. ಅವರಿಬ್ಬರು ಊಟ ಮುಗಿಸ್ಕೊಂಡು ಫ್ರೆಂಡ್ಗಳ ಜೊತೆ ಆಟ ಆಡೋಕ್ಕೆ ಹೋಗೋರೆ. ಓದ್ಕೊಂಡ್ರಿ ಅಂದರೆ ಆಮೇಲೆ ಓದ್ಕೊತೀನಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಓದ್ಕೊತೀನಿ ಅಂದ್ಬಿಟ್ಟು ಹೋಗೋರೆ. ಆಚೆ ಅವರೇ. ಏಯ್ ತೇಜು, ಏನು ಮಾಡ್ತಿದ್ಯಾ? ನಾಚಿಕೆ ಅಂತ ಅವ್ಳಿಗೆ. ಅವ್ರು ಆಟ ಆಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಸ್ವಲ್ಪ ಟೈಮ್ ತಗೊಂಡ್ರು, ಅದಕ್ಕೆ ಸರಿ ಅಂದ್ಬಿಟ್ಟು ಬಿಟ್ಟೆ. ಆಮೇಲೆ ಆಟ ಬಂದು ಬರ್ಕೋತಾರೆ ಆಟ ಮುಗಿಸ್ಕೊಂಡು. ನಾನು ಹೂವು ಕಟ್ಕೊತಾ ಇದ್ದೀನಿ, ಹಾಲು ಕಾಯಿಸಿ ಇಟ್ಕೊಂಡ್ಬಿಡ್ತೀನಿ ಅವನು ಎದ್ದೇಳಕ್ಕೆ ಮುಂಚೆ. ಇನ್ನೇನು ಬೇರೆ ಏನು ಕೆಲಸ ಇಲ್ಲ, ಹೂವು ಕಟ್ಟಿದ್ಮೇಲೆ ಮಾಡ್ಕೊತೀನಿ ಫ್ರೆಂಡ್ಸ್. ಸಂಜೆ ಆಯಿತು, ಮಲಗಿಸಿದ್ದೆ. ನನ್ನ ಮಗನ ಎದ್ಬಿಟ್ಟ ಬೇಗ. ಎದ್ದೇಳ್ತೀಮ? ಮಗ ಮಲಗಿದ್ದು ಎದ್ಬಿಟ್ಟು ರಕ್ಕನ ಹುಡ್ಕೊಂಡದ್ದು, ಅವ್ರು ಆಚೆ ಆಟಾಡ್ತಿದ್ರು ಅಂದ್ಬಿಟ್ಟು ಆಟ ಆಡ್ಕೊಳಕ್ಕೆ ಹೋದ. ನಾನು ಸ್ವಲ್ಪ ಕಾಫಿ ಮಾಡಿಕೊಂಡೆ, ಹೊಟ್ಟೆ ಹಸಿದಿತ್ತು. ಬಂದು ತರಿಸ್ಕೊಬಿಟ್ಟು ಕುಡಿಯೋಣ ಅಂದ್ಬಿಟ್ಟು ನಾನು ಮಕ್ಳಿಗೆ ಹಾಲು ಕಾಯಿಸ್ಕೊಂಡೆ. ನಾನು ಒಂದು ಲೋಟ ಕಾಫಿ ಮಾಡಿಕೊಂಡೆ. ಈಗ ಬಂದು ತರಿಸ್ಕೋಬೇಕು. ಈಗ ಸಂಜೆ ಆಯಿತು, 7 ಗಂಟೆ. ಹೂವು ಕಟ್ಟು ಮುಗಿಸ್ಕೊಂಡು ಈಗ ಮನೆ ಕಸ ಎಲ್ಲ ಕ್ಲೀನಾಗಿ ಗುಡಿಸಿಟ್ಕೊಂಡು ಅಡುಗೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಮಕ್ಕಳೆಲ್ಲ ಆಟ ಆಡ್ಕೊತಾ ಇದ್ದಾರೆ. ಮುದ್ದೆಗೆ ಇಟ್ಕೊಂಡೆ, ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಬಿಟ್ಟೆ. ಫಸ್ಟು ಮಾಡಿಕೊಂಡು ಮುದ್ದೆ ಮಾಡೋಕ್ಕೆ ಇಟ್ಕೊಂಡೆ. ಇದರಲ್ಲೇ ಚಿಕ್ಕ ಕುಕ್ಕರೆಲ್ಲ ಇಟ್ಕೊಂಡಿದ್ದೀನಿ, ಯಾಕಂದರೆ ಮುದ್ದೆ ಪಾತ್ರೆಯಲ್ಲಿ ಅಕ್ಕಿ ನೆನೆಸಿದ್ನಲ್ಲ ಫ್ರೆಂಡ್ಸ್, ಅದಕ್ಕೆ ಪಾತ್ರೆ ಇರಲಿಲ್ಲ ಅಂದ್ಬಿಟ್ಟು ಚಿಕ್ಕ ಕುಕ್ಕರೆಲ್ಲ ಇಟ್ಕೊಂಡಿದ್ದೀನಿ. ಸಾಂಬಾರು ಏನು ಮಾಡಿಲ್ಲ, ಚಟ್ನಿ ಮಾಡ್ಕೊತೀನಿ. ಚಟ್ನಿ ಮುದ್ದೆಗೆ ಚೆನ್ನಾಗಿರುತ್ತೆ.
ಇದನ್ನು ನಾ ಇವತ್ತು ಒಂದು ಟೈಮ್ಗೆ ಅಂದ್ಬಿಟ್ಟು ಸಾಂಬಾರು ಏನು ಮಾಡೋದು ಅಂದ್ಬಿಟ್ಟು ಚಟ್ನಿನೇ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕಾಯಿ ಕಡಲೆ ಬೀಜ ಎಲ್ಲ ಹಾಕಿ ತೆಂಗಿನಕಾಯಿ ಚಟ್ನಿ ಮಾಡ್ಕೊತೀನಿ. ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ. ಮುದ್ದೆಗೆ ಚಟ್ನಿ ಆದರೆ ಚೆನ್ನಾಗಿರುತ್ತೆ, ಅದಕ್ಕೆ ಚಟ್ನಿನೇ ಮಾಡ್ಕೊತೀನಿ. ಚಿಕ್ಕ ಮಗಳಿಗೆ ಅಲ್ಲಿ ಉದ್ರೋಗ್ಬಿಟ್ಟಿದೆ, ಅದಕ್ಕೆ ನೋವಾಗ್ತಾಯಿದೆ ಅಂತ ಅಳ್ತಾವಳೆ. ಅವಳಿಗೆ 7 ವರ್ಷಕ್ಕೆ ಬೀಳ್ತಾ ಇದೆ ಇನ್ನೊಂದು ತಿಂಗಳಿಗೆ. ಅದಕ್ಕೆ ಇಲ್ಲಿ ಮಧ್ಯದಲ್ಲಿ ಒಂದು ಅಲ್ಲಿ ಬಿದ್ದೋಗಿದೆ, ಅದು ಟಚ್ ಆಗ್ತಾ ಇರುತ್ತೆ, ನೋವು ಅಂತ ಅಳ್ತಾ ಇರ್ತಾಳೆ. ಅದು ಮತ್ತೆ ಅಲ್ಲಿ ಹುಟ್ಟೋರ್ಗು ಹಂಗೇನೆ, ಏನು ಮಾಡೋಕ್ಕಾಗಲ್ಲ. ಮಕ್ಕಳಿಗೆ 7 ವರ್ಷಕ್ಕೆ ಎಲ್ಲ ಮಕ್ಳಿಗೂ ಬೀಳ್ತಾವಲ್ಲ ಫ್ರೆಂಡ್ಸ್, ಅದಕ್ಕೇ. ನಾಳೆ ಶಿವರಾತ್ರಿ ಹಬ್ಬ ಇದೆ, ನಾವು ಮಾಡೋದು ಗ್ಯಾರಂಟಿ ಇಲ್ಲ ಫ್ರೆಂಡ್ಸ್. ನಮಗೆ ಸೂತಕ ಇದೆ, ಅದಕ್ಕೆ ಹಬ್ಬ ಮಾಡೋದಿಲ್ಲ. ಮನೇಲಿ ಏನಾದರೂ ಒಂದು ಸ್ವೀಟ್ ಮಾಡ್ಕೊಬೇಕು, ಮಕ್ಕಳಿಗೆಲ್ಲ ರೆಡಿ ಮಾಡಿಸ್ಕೊತೀನಿ. ಪಾಯಸನ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಬ್ಬಕ್ಕಿ ತರಿಸ್ಬಿಟ್ಟು ಸಬ್ಬಕ್ಕಿ ಪಾಯಸ ಮಾಡಿಬಿಟ್ಟು ಒಡೆನ ಇಲ್ಲಾದರೂ ಬೋಂಡ ಏನಾದರೂ ಒಂದು ಮಾಡ್ಕೊಬೇಕು. ನೋಡ್ತೀನಿ ಬೆಳಗ್ಗೆಗೆ ಏನು ತರ್ತು ಕೊಡ್ತಾರೆ ನಮ್ಮ ಹಸ್ಬೆಂಡು, ಅದನ್ನೇ ಮಾಡ್ಕೊತೀನಿ. ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಸೈಡೆಲ್ಲ ತಂಬಿಟ್ಟೆ ಮಾಡೋದು. ನಾನು ಯಾವಾಗೂ ಮಾಡಿಲ್ಲ, ನಮ್ಮಮ್ಮ ಮಾಡ್ತಾರೆ, ಮಾಡಿಬಿಟ್ಟು ಕೊಟ್ಟು ಕಳಿಸ್ತಾರೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಟ್ರೈ ಮಾಡಬೇಕು ಯಾವಾಗಾದ್ರೂ ಒಂದು ಸಲ. ಈ ಸಲ ಆಗಿಲ್ಲ, ನೋಡೋಣ ನೆಕ್ಸ್ಟ್ ಟೈಮ್ ಆದರೆ ಮಾಡ್ಕೊತೀನಿ. ದೋಸೆಗೆ ನೆನೆಸ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಇವಾಗ ರುಬ್ಕೊಬೇಕು. ಇದೇನು ನಾರ್ಮಲ್ ದೋಸೆನೇ, ಮಸಾಲೆ ದೋಸೆ ಏನು ನೆನೆಸ್ಕೊಂಡಿರಲಿಲ್ಲ. ನಾರ್ಮಲ್ ದೋಸೆಗೆ ನೆನೆಸ್ಕೊಂಡಿದ್ದೆ. ಮಸಾಲೆ ದೋಸೆಗಾದರೆ ಅವಲಕ್ಕಿ ಇದೆಲ್ಲ ಜಾಸ್ತಿ ಹಾಕೋತಿದ್ದೆ. ಇದು ನಾರ್ಮಲ್ ದೋಸೆಗೆ ಅವಲಕ್ಕಿ ಎಲ್ಲ ಏನು ಹಾಕೋದು ಬೇಕಾಗಲ್ಲ, ಸ್ಮೂತಾಗಿ ಬರುತ್ತೆ. ಅವಲಕ್ಕಿ ಹಾಕಿದ್ರೆ ಕ್ರಿಸ್ಪಿಯಾಗಿರುತ್ತೆ. ಅದಕ್ಕೆ ಮೊನ್ನೆ ಮಾಡಿದ್ನಲ್ಲ, ಮತ್ತೆ ಏನಕ್ಕೆ ಅಂದ್ಬಿಟ್ಟು ನಾರ್ಮಲ್ ದೋಸೆಗೆ ನೆನೆಸ್ಕೊಂಡೆ. ಅದನ್ನು ಈಗ ರುಬ್ಬಿಟ್ಕೊಬೇಕು. ಅಷ್ಟೊತ್ತಿಗೆ ಮುದ್ದೆನೂ ಬೇಯುತ್ತೆ, ಬೆಂದಮೇಲೆ ಮುದ್ದೆ ತೊಗೊತೀನಿ. ಚಟ್ನಿನೂ ಇನ್ನೂ ಮಾಡಿಲ್ಲ ಫ್ರೆಂಡ್ಸ್. ಫಸ್ಟು ದೋಸೆಗೆ ರುಬ್ಕೊಂಡು ಆಮೇಲೆ ಚಟ್ನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ದೋಸೆ ಹಿಟ್ಟಿಗೆ ರುಬ್ಬಿಟ್ಕೊಂಡೆ. ಇದಕ್ಕೇನು ಸೋಡಾ ಎಲ್ಲ ಏನೂ ಹಾಕ್ಕೊಳಲ್ಲ ಫ್ರೆಂಡ್ಸ್, ನಾನು ಹಂಗೆ ಇಟ್ಬಿಡ್ತೀನಿ. ಉಪ್ಪೂ ಹಾಕಲ್ಲ, ಬೆಳಗ್ಗೆನೇ ಹಾಕ್ಕೊಳ್ಳೋದು. ಬೇಸಿಗೆ ಅಲ್ವಾ, ಉಬ್ಬಿ ಬರುತ್ತೆ ಚೆನ್ನಾಗಿ. ಕಡೆ ಚಟ್ನಿಗೂ ರೆಡಿ ಮಾಡಿಕೊಂಡೆ. ತೆಂಗಿನಕಾಯಿ, ಕಡಲೆ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಹುಣಸೆಹಣ್ಣು, ಕಡಲೆ ಬೀಜ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದಷ್ಟೇ ಫ್ರೆಂಡ್ಸ್. ಮುದ್ದೆ ಚಟ್ನಿ ರೆಡಿ ಆಯಿತು, ಹಾಕ್ಕೊಂಡಿದ್ದೀನಿ ತಿನ್ನೋಕ್ಕೆ. ನಮ್ಮ ಹಸ್ಬೆಂಡ್ ಬರೋದು ಲೇಟ್ ಆಗುತ್ತೆ ಅಂದರು, ಅದಕ್ಕೆ ತಿನ್ಕೊಬಿಡೋಣ ಅಂದ್ಬಿಟ್ಟು ಹಾಕ್ಕೊಂಡೆ. ನನ್ನ ಮಗನಿಗೆ ಹಾಕ್ಕೊಟ್ಟಿದ್ದೀನಿ. ಇದನ್ನು ಸಣ್ಣ ಸಣ್ಣದಾಗಿ ತುತ್ತು ಮಾಡಿ ಹಾಕಿದ್ದೀನಿ, ಅವನೇ ಎತ್ಕೊಂಡು ತಿಂತಾನೆ. ತಿನ್ನು. ಅವರಿಬ್ರಿಗೂ ಮುದ್ದೆನೇ ಇವತ್ತು, ರೈಸ್ ಹಾಕ್ಕೊಟ್ಟಿಲ್ಲ. ಮುದ್ದೆಗೆ ಚಟ್ನಿ ಸೂಪರ್ ಕಾಂಬಿನೇಷನ್. ಯಾವಾಗಾದರೂ ಸಾಂಬಾರು ಇಲ್ದಿರೋ ಥರ ಟೈಮಲ್ಲಿ ಈ ಥರ ಮಾಡ್ಕೊತೀನಿ. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಹಪ್ಳ ಏನಾದರೂ ಕರಿಬೇಕಿತ್ತು, ಹಪ್ಳ ಮಾಡ್ಕೊಳ್ಳಿಲ್ಲ, ಎಣ್ಣೆ ಇರಲಿಲ್ಲ ಅಂದ್ಬಿಟ್ಟು ಹಂಗೆ ತಿಂತಾಯಿದ್ದೀನಿ. ತೆಂಗಿನಕಾಯಿ ಕಟ್ ಮಾಡಾಕ್ಕೊಂಡಿದ್ದೆ ಈ ಥರ ಸಣ್ಣ ಸಣ್ಣದಾಗಿ, ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆ. ಊಟ ಮುಗಿಸ್ಕೊತೀನಿ ಈಗ ಫ್ರೆಂಡ್ಸ್. ನಮ್ಮ ಹಸ್ಬೆಂಡ್ ಬಂದರು, ಅವ್ರಿಗೂ ಮುದ್ದೆ ಹಾಕ್ಕೊಟ್ಟೆ. ಮುದ್ದೆ ರೈಸ್ ತಿಂದ್ಕೊಂಡು ನಮ್ಮ ಮಕ್ಕಳು ಫೋನ್ ಇಸ್ಕೊಂಡು ಅವ್ರ ಅಪ್ಪನ ಹತ್ರ ಗೊಂಬೆ ನೋಡ್ತಾ ಇದ್ದಾರೆ. ನಾನು ಬೆಳಗ್ಗೆ ದೋಸೆಗೆ ನೆನೆಸ್ಕೊಂಡಿದ್ನಲ್ಲ, ಅದಕ್ಕೆ ಸಾಗು ಮಾಡೋಣಂತ ತರಕಾರಿ ಕಟ್ ಮಾಡಿ ಇಟ್ಕೊಂಡೆ. ನನ್ನ ಮಗನಿಗೆ ಹಾಲು ಕಾಯಿಸಿಟ್ಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕ್ಲೀನಾಗಿ ರೆಡಿ ಮಾಡಿದೆ. ಊಟ ಐತೆ ಫ್ರೆಂಡ್ಸ್. ಊಟ ಆಯ್ತಾ? ಏನು ತಿಂದಿದ್ದೀನಿ? ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಬಾಯ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.